2024ರಲ್ಲಿ ತಮ್ಮ ಕ್ರಿಕೆಟ್ ಜರ್ನಿ ಮುಗಿಸಿದ ಪ್ರಮುಖ ಕ್ರಿಕೆಟಿಗರ ಲಿಸ್ಟನ್ನು ನೋಡೋಣ. ನಂಬರ್ 1 ಡಿಯಾನ್ ಎಲ್ಗರ್, ಸೌತ್ ಆಫ್ರಿಕನ್ ಓಪನಿಂಗ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. 2023-24ರ ಡಿಸೆಂಬರ್-ಜನವರಿ ಸಮಯದಲ್ಲಿ ಇಂಡಿಯಾ ಜೊತೆ ಕೊನೆ ಮ್ಯಾಚ್ ಆಡಿ ಆಲ್ ಫಾರ್ಮ್ಯಾಟ್ಗೆ ರಿಟೈರ್ಮೆಂಟನ್ನು ನೀಡಿದ್ದಾರೆ. ನಂಬರ್ 2 ಡೇವಿಡ್ ವಾರ್ನರ್, ಆಸ್ಟ್ರೇಲಿಯನ್ ಲೆಫ್ಟ್ ಹ್ಯಾಂಡೆಡ್ ಓಪನಿಂಗ್ ಬ್ಯಾಟ್ಸ್ಮನ್. ಇವರು ಕೂಡ ಆಲ್ ಫಾರ್ಮ್ಯಾಟ್ಗೆ ರಿಟೈರ್ಮೆಂಟನ್ನು ನೀಡಿದ್ದಾರೆ. ನಂಬರ್ 3 ಹೆನ್ರಿಚ್ ಕ್ಲಾಸೆನ್, ಸೌತ್ ಆಫ್ರಿಕನ್ ವಿಕೆಟ್ ಕೀಪರ್ ಬ್ಯಾಟರ್. T20 ಮತ್ತು ODIಗೆ ಫೋಕಸ್ ಮಾಡೋದಕ್ಕೋಸ್ಕರ ಜನವರಿ 8, 2024ರಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟನ್ನು ನೀಡಿದ್ದಾರೆ. ನಂಬರ್ 4 ಸೌರಭ್ ತಿವಾರಿ, ಇಂಡಿಯನ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ಇವರು ಕೂಡ ಆಲ್ ಫಾರ್ಮ್ಯಾಟ್ಗೆ ರಿಟೈರ್ಮೆಂಟನ್ನು ನೀಡಿದ್ದಾರೆ. ನಂಬರ್ 5 ವರುಣ್ ಆರೋನ್, ಇಂಡಿಯನ್ ಫಾಸ್ಟ್ ಬೌಲರ್. ಆಲ್ ಫಾರ್ಮ್ಯಾಟ್ಗೆ ವಿದಾಯ ಹೇಳಿದ್ದಾರೆ. ನಂಬರ್ 6 ನೆಯಿಲ್ ವ್ಯಾಗ್ನರ್, ನ್ಯೂಜಿಲೆಂಡ್ ಲೆಫ್ಟ್ ಆರ್ಮ್ ಬೌಲರ್. ಇವರು ಕೂಡ ಆಲ್ ಫಾರ್ಮ್ಯಾಟ್ಗೆ ರಿಟೈರ್ಮೆಂಟನ್ನು ಅನೌನ್ಸ್ ಮಾಡಿದ್ದಾರೆ. ನಂಬರ್ 7 ಕೋಲಿನ್ ಮುನ್ರೋ, ನ್ಯೂಜಿಲೆಂಡ್ ಓಪನಿಂಗ್ ಬ್ಯಾಟ್ಸ್ಮನ್. ಮೇ 2024ರಲ್ಲಿ ಆಲ್ ಫಾರ್ಮ್ಯಾಟ್ಗೆ ರಿಟೈರ್ಮೆಂಟನ್ನು ನೀಡಿದ್ದಾರೆ. ನಂಬರ್ 8 ದಿನೇಶ್ ಕಾರ್ತಿಕ್, ಇಂಡಿಯನ್ ವಿಕೆಟ್ ಕೀಪರ್ ಬ್ಯಾಟರ್. ಇವರು ಕೂಡ ಎಲ್ಲ ಫಾರ್ಮ್ಯಾಟ್ಗೆ ರಿಟೈರ್ಮೆಂಟನ್ನು ನೀಡಿದ್ದಾರೆ. ನಂಬರ್ 9 ಕೇದಾರ್ ಜಾಧವ್, ಇಂಡಿಯನ್ ಬ್ಯಾಟರ್. ಜೂನ್ 2024ರಲ್ಲಿ ಆಲ್ ಫಾರ್ಮ್ಯಾಟ್ಗೆ ರಿಟೈರ್ಮೆಂಟನ್ನು ನೀಡಿದ್ದಾರೆ. ನಂಬರ್ 10 ಡೇವಿಡ್ ವೈಸ್, ಸೌತ್ ಆಫ್ರಿಕನ್ ಆ್ಯಂಡ್ ನಮೀಬಿಯನ್ ಆಲ್ರೌಂಡರ್. 2016ರಲ್ಲಿ ಸೌತ್ ಆಫ್ರಿಕಾವನ್ನು ಬಿಟ್ಟು ನಮೀಬಿಯಾ ಪರ ಕ್ರಿಕೆಟ್ ಜರ್ನಿ ಶುರು ಮಾಡ್ತಾರೆ. ಇವಾಗ 2024ರಲ್ಲಿ ಎಲ್ಲ ಫಾರ್ಮ್ಯಾಟ್ಸ್ಗೆ ವಿದಾಯವನ್ನು ನೀಡಿದ್ದಾರೆ. ನಂಬರ್ 11 ಸೈಬ್ರ್ಯಾಂಡ್ ಏಂಜಲ್ ಬ್ರೇಟ್, ನೆದರ್ಲ್ಯಾಂಡ್ ಬ್ಯಾಟ್ಸ್ಮನ್. ಆಲ್ ಫಾರ್ಮ್ಯಾಟ್ಗೆ ವಿದಾಯ ಹೇಳಿದ್ದಾರೆ. ನಂಬರ್ 12 ಬ್ರಿಯಾನ್ ಮಸಾಬಾ, ಉಗಾಂಡಾದ ರೈಟ್ ಹ್ಯಾಂಡೆಡ್ ಬ್ಯಾಟರ್. ಇವರು T20 ಕ್ರಿಕೆಟ್ಗೆ ರಿಟೈರ್ಮೆಂಟನ್ನು ನೀಡಿದ್ದಾರೆ. ನಂಬರ್ 13 ವಿರಾಟ್ ಕೊಹ್ಲಿ, ಇಂಡಿಯನ್ ರೈಟ್ ಹ್ಯಾಂಡೆಡ್ ಬ್ಯಾಟರ್. 2024ರಲ್ಲಿ T20 ವರ್ಲ್ಡ್ ಕಪ್ ಫೈನಲ್ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಪಡೆದ ನಂತರ ಇವರು T20 ಫಾರ್ಮ್ಯಾಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ನಂಬರ್ 14 ರೋಹಿತ್ ಶರ್ಮಾ, ಇಂಡಿಯನ್ ರೈಟ್ ಹ್ಯಾಂಡೆಡ್ ಬ್ಯಾಟರ್. 2024ರ T20 ವರ್ಲ್ಡ್ ಕಪ್ ಮುಗಿದ ನಂತರ ಇವರು ಕೂಡ T20 ಫಾರ್ಮ್ಯಾಟ್ಗೆ ವಿದಾಯ ಹೇಳಿದ್ದಾರೆ. ನಂಬರ್ 15 ರವೀಂದ್ರ ಜಡೇಜಾ, ಇಂಡಿಯನ್ ಆಲ್ರೌಂಡರ್. 2024ರ T20 ವರ್ಲ್ಡ್ ಕಪ್ ಮುಗಿದ ನಂತರ ಇವರು ಕೂಡ T20 ಫಾರ್ಮ್ಯಾಟ್ಗೆ ವಿದಾಯ ಹೇಳಿದ್ದಾರೆ. ನಂಬರ್ 16 ಜೇಮ್ಸ್ ಆ್ಯಂಡರ್ಸನ್, ಇಂಗ್ಲೆಂಡ್ ಬೌಲರ್. ಎಲ್ಲ ಫಾರ್ಮ್ಯಾಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ನಂಬರ್ 17 ಶಿಖರ್ ಧವನ್, ಇಂಡಿಯನ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್. ಇವರು ಕೂಡ ಆಲ್ ಫಾರ್ಮ್ಯಾಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ನಂಬರ್ 18 ಡೇವಿಡ್ ಮಾಲನ್, ಇಂಗ್ಲೆಂಡ್ ಟಾಪ್ ಆರ್ಡರ್ ಬ್ಯಾಟರ್. ಆಗಸ್ಟ್ 28ರಂದು ಆಲ್ ಫಾರ್ಮ್ಯಾಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ನಂಬರ್ 19 ಶಾನನ್ ಗ್ಯಾಬ್ರಿಯಲ್, ವೆಸ್ಟ್ ಇಂಡೀಸ್ ಬೌಲರ್. ಆಗಸ್ಟ್ 28ರಂದು ಆಲ್ ಫಾರ್ಮ್ಯಾಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ನಂಬರ್ 20 ವಿಲ್ ಪುಕೋಸ್ಕಿ, ಆಸ್ಟ್ರೇಲಿಯನ್ ಬ್ಯಾಟ್ಸ್ಮನ್. ಇವರಿಗೆ ಹೆಡ್ ಇಂಜುರಿ ಆಗಿತ್ತು, ಅದರಿಂದ ಇವರು ಆಲ್ ಫಾರ್ಮ್ಯಾಟ್ಸ್ಗೆ ರಿಟೈರ್ಮೆಂಟನ್ನು ಅನೌನ್ಸ್ ಮಾಡಿದ್ದಾರೆ. ನಂಬರ್ 21 ಬರೀಂದರ್ ಸ್ರಾನ್, ಇಂಡಿಯನ್ ಬೌಲರ್. ಆಗಸ್ಟ್ 29ರಂದು ಆಲ್ ಫಾರ್ಮ್ಯಾಟ್ಸ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ನಂಬರ್ 22 ಮೊಯಿನ್ ಅಲಿ, ಇಂಗ್ಲೆಂಡ್ ಆಲ್ರೌಂಡರ್. ಸೆಪ್ಟೆಂಬರ್ 8ರಂದು ಆಲ್ ಫಾರ್ಮ್ಯಾಟ್ಸ್ಗೆ ರಿಟೈರ್ಮೆಂಟನ್ನು ಘೋಷಣೆ ಮಾಡಿದ್ದಾರೆ. ನಂಬರ್ 23 ಶಾಕಿಬ್ ಅಲ್ ಹಸನ್, ಬಾಂಗ್ಲಾದೇಶದ ಆಲ್ರೌಂಡರ್. ಟೆಸ್ಟ್ ಮತ್ತು T20 ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ನಂಬರ್ 24 ಮಹಮದುಲ್ಲಾ, ಬಾಂಗ್ಲಾದೇಶದ ಮಿಡಲ್ ಆರ್ಡರ್ ಬ್ಯಾಟರ್. T20ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ನಂಬರ್ 25 ಮ್ಯಾಥ್ಯೂ ವೇಡ್, ಆಸ್ಟ್ರೇಲಿಯನ್ ವಿಕೆಟ್ ಕೀಪರ್ ಬ್ಯಾಟರ್. ಅಕ್ಟೋಬರ್ 29ರಂದು ಆಲ್ ಫಾರ್ಮ್ಯಾಟ್ಗೆ ರಿಟೈರ್ಮೆಂಟನ್ನು ಅನೌನ್ಸ್ ಮಾಡಿದ್ದಾರೆ. ನಂಬರ್ 26 ವೃದ್ಧಿಮಾನ್ ಸಹಾ, ಇಂಡಿಯನ್ ವಿಕೆಟ್ ಕೀಪರ್ ಬ್ಯಾಟರ್. ಇವರು ನವೆಂಬರ್ 3ರಂದು ಆಲ್ ಫಾರ್ಮ್ಯಾಟ್ಗೆ ರಿಟೈರ್ಮೆಂಟನ್ನು ನೀಡಿದ್ದಾರೆ. ನಂಬರ್ 27 ಸಿದ್ಧಾರ್ಥ್ ಕೌಲ್, ಇಂಡಿಯನ್ ಬೌಲರ್. ಇವರು ಬೇರೆ ದೇಶಗಳಲ್ಲಿ ನಡೆಯುವ ಲೀಗ್ಗಳಲ್ಲಿ ಆಡೋದಕ್ಕೋಸ್ಕರ ಇಂಡಿಯನ್ ಕ್ರಿಕೆಟ್ಗೆ ನವೆಂಬರ್ 28ರಂದು ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ನಂಬರ್ 28 ಟಿಮ್ ಸೌದಿ, ನ್ಯೂಜಿಲೆಂಡ್ ಬೌಲರ್. ಇವರು ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ನಂಬರ್ 29 ಮಹಮ್ಮದ್ ಅಮೀರ್, ಪಾಕಿಸ್ತಾನಿ ಬೌಲರ್. ಡಿಸೆಂಬರ್ 2024ರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ನಂಬರ್ 30 ಇಮಾದ್ ವಾಸಿಂ, ಪಾಕಿಸ್ತಾನಿ ಆಲ್ರೌಂಡರ್. ಡಿಸೆಂಬರ್ನಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ನಂಬರ್ 31 ರವಿಚಂದ್ರನ್ ಅಶ್ವಿನ್, ಇಂಡಿಯನ್ ಬೌಲಿಂಗ್ ಆಲ್ರೌಂಡರ್. 2024-25ರ ಬ್ರಿಸ್ಬೇನ್ನಲ್ಲಿ ನಡೆದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 3ನೇ ಟೆಸ್ಟ್ ಪಂದ್ಯದ ಸಮಯದಲ್ಲಿ ಇವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಇದೇ ರೀತಿಯ ಹೆಚ್ಚಿನ ಕ್ರಿಕೆಟ್ ಸಂಬಂಧಿತ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.